ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡ್ತಿರೋವಂಥದ್ದು ಭಾಳ ಜನ ಕೇಳ್ತಾ ಇರೋ ದೇವರಗಳ ಒಂದು ಪ್ರತಿಷ್ಠಾಪನೆಗಳಿಗೆ ಯಾವ ರೀತಿ ಒಂದು ಚಕ್ರ ಬರಿಬೇಕು, ಯಾವ ರೀತಿ ಇಡಬೇಕು, ಹೆಂಗೆ ಏನು ಅಂತ ಕೇಳ್ತಾ ಇದ್ದೀರಾ. ಇಲ್ಲ, ನಾನು ಸಿಂಪಲಾಗಿ ಒಂದು ಡ್ರಾಯಿಂಗ್ ಮಾಡಿದ್ದೀನಿ ಅಷ್ಟೇ. ಇದನ್ನು ಮಾಡಬೇಕು ಸುಮಾರು 4-5 ಅವರ್ ತೊಗೊಳುತ್ತೆ. ಭಾಳ ಒಂದು ಚೂರು ಅಕ್ಷರ ಚಿತ್ತು ಬರೆದಂಗೆ ಬರಿಬೇಕು. ಹಾಗಾಗಿ ನಿಮಗೆ ನಾನಿನ್ನು ತಗಡಲ್ಲಿ ಬರೆದಾಗ ನಿಮಗೆ ಗೊತ್ತಾಗಲ್ಲ ಅಂತ ಈ ಪೇಪರಲ್ಲಿ ಬರೆದು ತೋರಿಸಿದ್ದೀನಿ. ಮತ್ತು ಇದು ಪೂರ್ತಿ ನಾನು ತಗೋಬೇಕು ಅಂದರೆ ಒಂದು ದಿನ ಪೂರ್ತಿ ನಿಮಗೆ ನಾನು ತೋರಿಸ್ಬೇಕಾಗುತ್ತೆ. ಹಾಗಾಗಿ ಇಲ್ಲ, ನಿಲ್ಲೊಂದು ಸಿಂಪಲಾಗೆ ಅದು ಯಾವ ರೀತಿ ಮಾಡೋದು, ಹೆಂಗೆ ಮಾಡೋದು ಒಂದು ಐಡಿಯಾ ನಿಮಗೆ ನಾನು ಹೇಳ್ಕೊಡ್ತೀನಿ ಅಷ್ಟೇ. ಅದು ಯಾವ ರೀತಿ ಹೆಂಗೆ ಮಾಡೋಣ, ಯಾವತ್ತು ದಿನ ಮಾಡೋದು ಅನ್ನೋದು. ಈ ಒಂದು ಯಂತ್ರನ ನೀವು ಯಾರು ಒಂದು ಸಾಧಕರು ಈ ಯಂತ್ರನ ತಯಾರು ಮಾಡ್ತಾರೋ ಅಥವಾ ಇದನ್ನು ಧಾರಣೆ ಕೂಡ ಮಾಡ್ಕೋಬೋದು, ಧಾರಣೆ ಮಾಡೋದು ಬರುತ್ತೆ. ಇದು ಏನು ಯಂತ್ರ ಅಂದರೆ ಪ್ರಾಣ ಪ್ರತಿಷ್ಠಾಪನಾ ಯಂತ್ರ, ದೇವರುಗಳಿಗೆ ಹಾಕುವಂಥ ಪ್ರಾಣ ಪ್ರತಿಷ್ಠಾಪನೆ ಯಂತ್ರ ಇದು. ಇಂಥದನ್ನ ಇದು ಕೂಡ ಮನುಷ್ಯರು ಕೂಡ ಮಾಡಾಕೋಬೋದು. ಯಾರು ಸಾಧಕರಿದ್ದಾರೆ ಅವ್ರಿಗೆ ಜನ ಬರಬೇಕು, ಜನ ಆಕರ್ಷಣೆ ಆಗಬೇಕು, ಅವ್ರು ಹೇಳ್ದಂಗೆ ಅವ್ರು ಕೇಳಬೇಕು, ಅವರ ಎಲ್ಲ ಕೆಲಸಗಳು ಕೂಡ ನಡಿಬೇಕು. ಅಂದರೆ ಆ ನಡಿಬೇಕು ಅಂದರೆ ಏನಬೇಕು, ಆ ಯಂತ್ರದಲ್ಲಿ ಶಕ್ತಿ ಇರಬೇಕು. ಆ ಶಕ್ತಿ ಇದ್ದಾಗ ಆ ಒಂದು ಸಾಧಕ ಎಲ್ಲ ಕೆಲಸಗಳನ್ನ ಸಾಧನೆ ಮಾಡೋ ಶಕ್ತಿ ಬರುತ್ತೆ. ಹಂಗಾಗಿ ಈ ಒಂದು ಇವ್ರನ್ನ ಧಾರಣೆ ಮಾಡೋರು ಮೊದಲು ಏನಿರಬೇಕು, ಅವರು ಒಂದು ಶುಭ ಮುಹೂರ್ತದಲ್ಲಿ ಒಂದು ದಿವಸ ಬೆಳಗಿನ ಒಂದು ಪ್ರಾತಃ ಕಾಲದಲ್ಲಿ ಇವರು ಎದ್ದೊಳ್ಬೇಕು. ಶುದ್ಧವಾಗಿ ಸ್ನಾನ ಎಲ್ಲ ಮಾಡಿ ಒಂದು ಶುದ್ಧವಾದ ವಸ್ತುಗಳನ್ನೆಲ್ಲ ಧರಿಸ್ಕೊಂಡು, ಮಾಮೂಲಿ ಅವರ ಒಂದು ಹಣೆಗೆ ಕೆಲವೊಂದು ಕುಂಕುಮ ಹಾಕ್ತಾರೆ, ಕೆಲವು ತಿಲಕಗಳಿಕ್ತಾರೆ, ಏನೇನೋ ಹೇಳ್ತಾರೆ, ಅದನ್ನು ಆ ರೀತಿ ಒಂದು ಹಾಕ್ಕೊಂಡು ಒಂದು ಒಳ್ಳೆ ಸುಗಂಧವಾದ ದ್ರವ್ಯ ಕೂಡ ಹಾಕ್ಕೋಬೇಕು. ಇದನ್ನು ನಾನಾ ರೀತಿ ಇದನ್ನು ಉಪಯೋಗಿಸ್ಕೋಬೋದು. ಇದನ್ನು ಚೌಕಾಕಾರವಾಗಿ ಬರೆದು ನಾನಲ್ಲಿ ತೋರಿಸಿದ್ದೀನಿ ನಿಮಗೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ತೋರಿಸಿದ್ದೀನಿ. ಈ ಕ್ರಾಸ್ ಕೂಡ ಏನು ಅಂತ ತೋರಿಸ್ತೀನಿ. ಮಧ್ಯದಲ್ಲಿ ಏನು ಬರಿಬೇಕು ಅಂತ ಕೂಡ ನಾನು ಹೇಳ್ತೀನಿ ನಿಮಗೆ. ಅದನ್ನು ಬರೆಯೋ ಅಂಥವರು ಮೊದಲು ಈ ಥರ ಒಂದು ಶುದ್ಧವಾದ ಒಂದು ಅವರ ಶಕ್ತಿ ಇರೋ ಥರ ಬೆಳ್ಳಿಲಿ ಬರಿತಿರೋ, ತಾಮ್ರದಲ್ಲಿ ಬರೀತಾರೋ, ಅಥವಾ ಇನ್ನೂ ಗೋಲ್ಡಲ್ಲಿ ಒಂಥರ ಬರುತ್ತೆ. ಗೋಲ್ಡು ಅಂದರೆ ಮೇಲ್ಗಡೆ ಗೋಲ್ಡ್ ಕಲರ್ ಬರುತ್ತೆ, ಒಳ್ಳೆ ಸಿಲ್ವರ್ ಕಲರ್ ಬರುತ್ತೆ. ಆ ಥರದ್ದು ಕೂಡ ಭಾಳ ಚೆನ್ನಾಗಿದೆ, ಅದ್ರಲ್ಲಿ ಕೂಡ ಬರಿಬೋದು. ಅದನ್ನು ಮಾಡಿ ಈ ಒಂದು ಆ ತಗಡನ್ನ ಶುದ್ಧ ಮಾಡಿ ಎಲ್ಲ ಇಟ್ಕೊಂಡು ಇದನ್ನು ಈ ರೀತಿ ಸಿದ್ಧ ಮಾಡಿಟ್ಕೋಬೇಕು. ಸಿದ್ಧ ಮಾಡಿಟ್ಕೊಂಡು ಅಲ್ಲಿ ಕ್ಲೀಮ್ ಅಂತ ಮಧ್ಯದಲ್ಲಿ ಇದೇನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಈ ಸುತ್ತು ಎಲ್ಲ ಏನು ಬರಬೇಕು, ಕ್ಲೀಮ್ ಅಂತ ಬರಬೇಕು. ಅಂದರೆ ಬೇರೆ ಬೇರೆ ಬೀಜಾಕ್ಷರ ಕೂಡ ಬರ್ತವೆ. ನಂತರ ಈ ಮಧ್ಯದಲ್ಲಿ ಸಾಧಕನ ಹೆಸರು ಬರಬೇಕು. ಇದು ನಾನು ದೇವಸ್ಥಾನಗಳಿಗೆ ತೋರಿಸ್ತಾ ಇದ್ದೀನಿ. ದೇವಸ್ಥಾನ ಪ್ರಾಣ ಪ್ರತಿಷ್ಠಾಪನೆ ಯಂತ್ರಕ್ಕೆ ತೋರಿಸ್ತಾ ಇದ್ದೀನಿ ಇದನ್ನು. ಈ ಪ್ರಾಣ ಪ್ರತಿಷ್ಠಾಪನೆಗೆ ಅಮುಕಸ್ಯ ಅಂದರೆ ಆ ಒಂದು ಸಾಧಕ ಅಂದರೆ ಆ ದೇವಸ್ಥಾನ ಒಬ್ಬ ದೇವಸ್ಥಾನ ಯಜಮಾನನ ಹೆಸರು ಅಮುಕಸ್ಯ ಅಂತ ಹಾಕಿ, ಮತ್ತು ಕ್ಲೀಮ್ ಅಂತ ಹಾಕಬೇಕು. ಮತ್ತು ನಿಮ್ಮ ಯಾವ ಕಾರ್ಯ ಆಗಬೇಕಲ್ಲಿ, ದೇವತಾ ಕಾರ್ಯ ಯಾವ ಕಾರ್ಯ ಆಗಬೇಕು ಅಂತ ಹಾಕಿ, ಮತ್ತು ಕುರು ಹಮ್ಮ ಅಂತ ಹಾಕಬೇಕು. ಈ ಮೂಲೆ ಒಳಗಡೆ ಎಲ್ಲ ನೋಡಿ, ಈ ಮೂಲೆ ಒಳಗಡೆ ಇಲ್ಲಿ ಮತ್ತು ಇಲ್ಲೆಲ್ಲ ಏನಾಗುತ್ತೆ ನಿಮಗೆ, ಅಲ್ಲಿ ಕೂಡ ಕೆಲವೊಂದು ಹಾಂ ಹ್ರೀಂ ಕ್ರೋಂ ಯಂತ್ರ ಅಂತ ಇಂದ್ರಾಯ ಅಂತ ಬರುತ್ತೆ. ಈ ರೀತಿ ವಾಯು, ವರುಣ, ಈ ರೀತಿ ಬೇರೆ ಬೇರೆ ಅಕ್ಷರಗಳೆಲ್ಲ ಬರುತ್ತೆ. ಇದನ್ನೆಲ್ಲ ಬರೆದಾದ್ಮೇಲೆ ಕೆಳಗಡೆ ನಾನು ಮೊದಲೇ ಹೇಳ್ದಂಗೆ ಕುರುಮ್ ಅಂತ ಹಾಕಿ ಬೀಜಾಕ್ಷರಗಳು ಬರೆದು 4 ಮೂಲೆಯಲ್ಲಿ ಇಂದ್ರ, ವರುಣ, ಕುಬೇರ, ಯಮ ಇವರ ಹೆಸರುಗಳೆಲ್ಲ ಕೂಡ ಒಂದು ಬರ್ಕೋಬೇಕಾಗುತ್ತೆ. ಬರ್ಕೊಂಡು ಆ 4 ದೇವತೆಗಳ ಒಂದು ಅವರ ಆಯುಧಗಳು ಏನೇನಿರ್ತವೆ ಹೇಳ್ರಿ. ಈಗ ಇಂದ್ರನಿಂದ ಏನು ಒಂದು ಆಯುಧ ಫೇಮಸ್ ಇರುತ್ತೆ, ಒಂದು ಭಾಳ ಇಷ್ಟವಾದಾಗಿರೋದು ಏನಿರುತ್ತೆ ಇಂದ್ರನ ಹತ್ರ ಅದು. ವರುಣನ ಹತ್ರ ಏನಿರುತ್ತೆ ಅದು ಆ ಒಂದು ಆಯುಧ. ಕುಬೇರನ ಹತ್ರ ಏನಿರುತ್ತೆ ಆ ಒಂದು ಆಯುಧ. ಯಮನ ಹತ್ರ ಏನಿರುತ್ತೆ ಆ ಒಂದು ಆಯುಧ. ಇವುಗಳನ್ನೆಲ್ಲ ಹಾಕಿ ಮತ್ತು ಅವಕ್ಕೆ ಒಂದು ಹೆಸರು ಅಂತ ಒಂದು ಆಯುಧಗಳಿಗೆ ಏನು ಹೆಸರಿದೆ ಅಂತ ಅದನ್ನು ಹಾಕಿಬಿಟ್ಟು 4 ಮೂಲೆಗಳು ಕೂಡ ಆ ದೇವತೆಗಳ ಒಂದು ಚಕ್ರಗಳು ಏನು ಅವ್ರದ್ದು ಇದೆಯಲ್ಲ ಅವ್ರದ್ದು ಅದನ್ನು ಬರೆದು ಇದಕ್ಕೆ ಗಾಯತ್ರಿ ಮಂತ್ರನ, ಯಂತ್ರ ಗಾಯತ್ರಿ ಮಂತ್ರ ನಾನು ಮೊದಲೇ ಸಾಕಷ್ಟು ಕೊಟ್ಟಿದ್ದೀನಿ. ಅದನ್ನು ಯಂತ್ರ ಗಾಯತ್ರಿ ಮಂತ್ರ ನೀವು ಪ್ರತಿಯೊಂದಕ್ಕೂ ಆ ಯಂತ್ರ ಗಾಯತ್ರಿ ಮಂತ್ರ ಹೇಳಿದಾಗ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಯಂತ್ರಗಳು. ಯಾವುದೇ ನೀವು ಯಂತ್ರ ಬರೀ ದೇವತಾ ಪ್ರಶ್ನೆ ಇದಕ್ಕೆ ಅಲ್ಲ, ಪ್ರತಿಯೊಂದಕ್ಕೂ ಅದು ಬರುತ್ತೆ ಅಂತ ನಿಮಗೆ ನಾನು ಹೇಳಿದ್ದೆ. ಆ ಒಂದು ಯಂತ್ರನ ನೀವು ಬರ್ಕೋಬೇಕು. ನಂತರ
ಆ 3 ಅಕ್ಷರಗಳೆಲ್ಲ ಬರೆದಾದ್ಮೇಲೆ ಏನು ಇಲ್ಲಿ 4 ಇಲ್ಲಿ ಒಂದು ಅಕ್ಷರಗಳು ಬರೀತವೆ, ಕೆಲವೊಂದು ಇಲ್ಲಿ ಬರುತ್ತೆ, ಬೀಜಾಕ್ಷರಗಳೆಲ್ಲ ಸುತ್ತಮುತ್ತ ಬರುತ್ತೆ. ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಏನು ಡಾಟ್ಸ್ ಹಾಕಿದ್ದೀನಿ ಅಲ್ಲೆಲ್ಲ ಅಕ್ಷರಗಳು ಬಡೋ ಅಂಥ ಬೀಜಾಕ್ಷರಗಳು ಬಡೋ ಅಂಥದ್ದು. ಕೆಲವೊಂದೆಲ್ಲ ಏನು ಹಾಂ ಬ್ರೀಂ ಕ್ರೋಮ್ ಮಾ ಹೇ ಮಾ ಅಂತ ಒಂದು ಪಶ್ಚಿಮ ದಿಕ್ಕಿನಲ್ಲಿ ಬಂದರೆ, ಇನ್ನೊಂದು ಹಾಂ ಬ್ರೀಂ ಕ್ರೋಮ್ ಇಂದ್ರಾಯ ನಮಃ ಅಂತ ಬರಬೇಕು. ಮತ್ತು ಈ ಮೂಲೆಗಳಲ್ಲಿ ಹಾಂ ಬ್ರೀಂ ಕ್ರೋಮ್ ಚೋದಯಾತ್ ಅಂತ ಬರಬೇಕು. ಮತ್ತಿಲ್ಲಿ ದಕ್ಷಿಣ ಮೂಲೆಯಲ್ಲಿ ಹಾಂ ಬ್ರೀಂ ಕ್ರೋಮ್ ಯಂತ್ರಾಪ್ರ ಅಂತ ಬರಬೇಕು. ಇದೇ ರೀತಿ ನಾನಾ ಕಡೆ ಬರ್ತಾ ಇರುತ್ತೆ. ಇದೇ ರೀತಿ ನೀವು ಆಮೇಲೆ ಪಶ್ಚಿಮ ಕಡೆಗೆ ಹಾಂ ಬ್ರೀಂ ಕ್ರೋಮ್ ಹಿತನ್ಯೋ ನಮಃ ಅಂತ ಹಾಕಬೇಕು. ಪಶ್ಚಿಮ ದಿಕ್ಕಲ್ಲಿ ಕೂಡ ಹಾಂ ಬ್ರೀಂ ಕ್ರೋಮ್ ಧೀಮಹಿ ಕರ್ಣಾಹಿ ನಮಃ ಅಂತ ಹಾಕ್ಬೇಕು. ಇದೇ ರೀತಿ ಸುತ್ತು ಕೆಲವೊಂದು ಇನ್ನೂ ಇದೆ, ನಾನು ಸುಮ್ಮನೆ ಯಾಕೆಂದರೆ ಇದನ್ನೆಲ್ಲ ನಿಮ್ಗೆ ಹೇಳಬೇಕು ಅಂದರೆ 2 ವೀಡಿಯೋ ಆಗುತ್ತೆ, ನಿಮಗೆ 2 ರಿಂದ 3 ವೀಡಿಯೋ ಕೂಡ ಆಗ್ಬೋದು. ಈ ಮೊದಲು ಯಾವ ರೀತಿ ನೀವೊಂದು ತಗಡ ಮೇಲೆ ಒಂದು ಡ್ರಾಯಿಂಗ್ ಮಾಡ್ಕೋಬೇಕು ಅನ್ನೋದು, ಯಾಕೆಂದರೆ ಎಲ್ಲ ಪ್ರತಿಯೊಂದು ಅಳತೆ ಪ್ರಕಾರ ಇರಬೇಕು. ತಲೆ ಜಾಸ್ತಿ ಮಾಡೋದು, ಭುಜ ದೊಡ್ಡದು ಮಾಡೋದು, ಚೌಕಾಕಾರ ಚಿಕ್ಕದು ಮಾಡೋದು, ಒಂದು ದೊಡ್ಡದು ಆ ರೀತಿ ಬರಬಾರ್ದು. ಪ್ರತಿಯೊಂದು ಸಮನಾಗಿ ಬರಬೇಕು. ಅದು ಆ ಥರ ಬಂದಾಗ ಅದು ಕರೆಕ್ಟಾಗಿರುತ್ತೆ. ಒಂದೊಂದು ಭುಜಾಕೃತಿಗಳು ಕಮ್ಮಿ ಮಾಡಿರ್ತೀರ, ಒಂದು ಭುಜಾಕೃತಿ ಜಾಸ್ತಿ ಆಗಿಬಿಟ್ಟಿರ, ಆ ರೀತಿ ಮಾಡಬಾರ್ದು. ಕೆಲವೊಂದು ತಲೆ ದೊಡ್ಡದು ಬರುತ್ತೆ, ಒಂದಕ್ಕೆ ತಲೆ ಚಿಕ್ಕದು ಬರುತ್ತೆ, ಆ ರೀತಿ ಕೂಡ ಮಾಡಬಾರ್ದು. ಮೂಲಾಕೃತಿನೂ ಅಷ್ಟೇ, ಆ ಮೂಲಾಕೃತಿಗಳು ಏನು ಹೇಳ್ತೀರಾ ಈ ಮೂಲಾಕೃತಿಗಳು ಕೂಡ ಸರಿಯಾದ ಇದರಲ್ಲೇ ಬರಬೇಕು ನೀವು ಅಂತ. ಅದನ್ನೆಲ್ಲ ಬರೆದು ಹಾಂ ರೀಂ ಕ್ರೋಮ್ ಅಂತೆಲ್ಲ ಯಂತ್ರದಲ್ಲೆಲ್ಲ ಬರೆದು ಅದಕ್ಕೆ ನಾನು ಮೊದಲೇ ಹೇಳ್ದಂಗೆ ಇಂಥ ಅಕ್ಷರಗಳೆಲ್ಲ ತುಂಬಿಟ್ಟು ಅದರ ಮಧ್ಯದಲ್ಲಿ ಅದ್ರ ಒಂದು ಭೂಜಪತ್ರ ಇಡಬೇಕು. ಭೂಜಪತ್ರ ಇಟ್ಟು ಏನು ನಿಮ್ಮ ಇಷ್ಟಾರ್ಥ, ಏನು ನಿಮ್ಮ ಕಾರ್ಯಸಿದ್ಧಿ ಅಂತ ಆ ಒಂದು ಭೂಜಪತ್ರದ ಮೇಲೆ ಬರೆದು ಆ ಯಂತ್ರವನ್ನು ನೀವು ಬೆಳ್ಳಿನೋ ಅಥವಾ ಬಂಗಾರದೋ ತಾಮ್ರದ್ದೋ ಯಾವುದ್ರಲ್ಲೋ ಒಂದರಲ್ಲಿ ಆ ತಾಯ್ತವನ್ನು ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಹಾಕ್ಕೋಬೋದು. ಇದು ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಮನುಷ್ಯನಿಗೆ ಅಂದರೆ ನಮ್ಗೆ ಯಾವ್ದಾದ್ರು ಕಾರ್ಯ ಆಗಬೇಕು ಅಂದರೆ ಅದಕ್ಕೂ ಪ್ರಾಣ ಪ್ರತಿಷ್ಠಾಪತೆ, ಮತ್ತು ದೇವತೆಗಳು ಪ್ರಾಣ ಎರಡಕ್ಕೂ ಒಂದೇ ರೀತಿ ಬರುತ್ತೆ ಇದು. ನಂತರ ಏನು ಮಾಡಬೇಕು, ಒಂದು ಬಿಳಿ ಬಟ್ಟೆ ಹಾಕ್ಕೋಬೇಕು. ಬಿಳಿ ಬಟ್ಟೆ ಹಾಕಿ ಅದ್ರ ಮೇಲೆ ಅಷ್ಟದಳದಾದ ಒಂದು ಕಮಲದ ಒಂದು ಆಕಾರವಾದ ಒಂದು ಹಕ್ಕಿಯಿಂದ ಮಾಡಬೇಕು. ಹಕ್ಕಿಯಿಂದ ಒಂದು ಚಿತ್ರನ ಅಷ್ಟದಳದ ಕಮಲದ ಒಂದು ತಟ್ಟೆ ಇದರಲ್ಲಿ ಬಿಡಬೇಕು. ಅದರ ಮಧ್ಯದಲ್ಲಿ ಒಂದು ಕಲಶ ಸ್ಥಾಪನೆ ಮಾಡಿ ಈ ವಿಧಾನವಾಗಿ ನೀವು ಕಲಶ ಸ್ಥಾಪನೆ ಮಾಡಬೇಕು. ನಂತರ ಆ ಕಲಶದ ಒಂದು ಪಾತ್ರೆ ಮೇಲೆ ಒಂದು ಚಿಕ್ಕ ತಟ್ಟೆ ಒಂದು ಅಥವಾ ಒಂದು ಬಟ್ಲು, ಪುಟ್ಟದಾಗಿರೋ ಅಂಥ ಬಟ್ಲು, ಮಡಿ ಬಟ್ಲು, ನೀವು ತಿಂದು ಇಕ್ಕಂಥ ಎಂಜಿಲ್ ಬಟ್ಲೆಲ್ಲ ಇಡಬಾರ್ದು. ಅದರಲ್ಲಿ ಒಂದು ಅಕ್ಕಿ ತುಂಬಿ ಇಡಬೇಕು. ಅಕ್ಕಿ ತುಂಬಿಟ್ಟು ಈ ಏನು ಬರೆದಿದ್ದೀರಲ್ವ, ಈ ಚಕ್ರ, ಈ ಒಂದು ಯಂತ್ರ ಏನು ಬರೆದಿದ್ದೀರಲ್ವ, ಆ ಯಂತ್ರನ ಆ ಅಕ್ಕಿ ಪಾತ್ರೆ ಆ ಬಟ್ಲ ಮೇಲೆ ನೀವು ಇಡಬೇಕು. ನೆಲದಲ್ಲಿ ಇಡಬಾರ್ದು, ಆ ಒಂದು ಇದರಲ್ಲಿ ಇಡಬೇಕು. ಅಂದರೆ ಮಡಚಬಾರ್ದು ಅದು. ಅಂದರೆ ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ ತೋರಿಸಿದ್ದೀನಿ, ಅಂದರೆ ದೇವತಾ ಪ್ರಾಣ ಪ್ರತಿಷ್ಠಾಪನೆ ನಾನು ತೋರಿಸಿದ್ದೀನಿ. ನೀವು ಯಂತ್ರಧಾರಣೆ ಮಾಡೋಕ್ಕೆ ಎಷ್ಟು ದೊಡ್ಡದಾಗಿ ಬೇಕಾಗಿಲ್ಲ, 3ಕ್ಕೆ 3 ಇದ್ದರೆ ಸಾಕಾಗುತ್ತೆ. ಇಲ್ಲಿ ನಾನು 2ಕ್ಕೂ ಒಂದೇ ರೀತಿ ಬರುತ್ತೆ. ಅಂದರೆ ಇಲ್ಲಿ ದೇವತಾ ಪ್ರತಿಷ್ಠಾಪನೆ ದೊಡ್ಡದಾಗಿ ಹಾಕ್ತಾರೆ, ಹಾಗಾಗಿ ನಾನು ಇಲ್ಲಿ ದೊಡ್ಡದಾಗಿ ನಿಮ್ಗೆ ತೋರಿಸ್ತೀನಿ. ಮತ್ತು ಅಕ್ಷರಗಳು ಕಾಣಬೇಕು, ಯಾವ ರೀತಿ ಮೂಲೆಗಳು ಬರೀಬೇಕು, ತಲೆಯಾಗಿ ಬರೀಬೇಕು, ಸ್ಕ್ವಯರ್, ಇದನ್ನು ನಿಮ್ಮ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ನಾನು ತೋರಿಸಿದ್ದೀನಿ. ಅದನ್ನು ಮಾಡಿ ಅದನ್ನು ಯಂತ್ರನ ಅದೇ ಮಡಿಸ್ದಂಗೆ ಅದು ಹೆಂಗಿರುತ್ತೋ ಅದನ್ನೇ ತೆಗೆದು ಆ ಒಂದು ಅಕ್ಕಿ ತುಂಬಿರ್ಕಿದ್ರಲ್ವ, ಆ ಅಕ್ಕಿ ತುಂಬಿರೋ ಅಂಥ ಆ ಬಟ್ಲ ಮೇಲೆ ಇಡಬೇಕು. ಅದರ ಮಧ್ಯದಲ್ಲಿ ನೀವು ರಕ್ಷಾ ಕವಚವಾಗಿರಿಸಿರೋ ಅಂಥ ಯಂತ್ರನ ಸ್ಥಾಪನೆ ಮಾಡಬೇಕು. ನಂತರ ಈ ಒಂದು 4 ಮೂಲೆಗಳಲ್ಲಿ ಏನು ಕಲಶ ಸ್ಥಾಪನೆ ಪ್ರತಿಯೊಂದರಲ್ಲಿ ಇಟ್ಟರೆ ಇನ್ನೂ ಭಾಳ ಒಳ್ಳೆಯದು. ಈ ಮೂಲೆ 4 ಮೂಲೆಯಲ್ಲಿ ಪುಟ್ಟದಾಗಿ ಕಲಶ ಸ್ಥಾಪನೆ ಮಾಡ್ಬೋದು. ಆಗಲಿಲ್ಲ ಅನ್ನೋರು ತಾಂಬೂಲಗಳನ್ನ ಇಡ್ಬೋದು. ತಾಂಬೂಲಗಳನ್ನ ಇಟ್ಟು ನೀವು ಇಡ್ಬೋದು. ಬೇಕಾದರೂ ಆ ಥರ ಇಟ್ಟಾಗ ಇನ್ನೂ ಪವರ್ಫುಲ್ ಆಗಿದ್ರೆ ಕಲಶ ಸ್ಥಾಪನೆ ಕೂಡ ಮಾಡ್ಬೋದು. ಆ ಪ್ರತಿಯೊಂದರ ಮೇಲೆ ಕೂಡ ಒಂದು ಬೀಜಾಕ್ಷರಗಳು ಬರ್ತವೆ. ಆ ಬೀಜಾಕ್ಷರ ಹೇಳ್ಕೊಂಡು ನೀವು 4 ಮೂಲೆಯಲ್ಲೂ ಕೂಡ ಕಲಶಗಳ ಸ್ಥಾಪನೆ ಮಾಡ್ಬೋದು. ಒಂದೊಂದು ಇದಕ್ಕೂ ಒಂದೊಂದು ಜಪ, ಸಹಸ್ರ ಜಪ ಮಾಡಬೇಕಾಗುತ್ತೆ. ಅಂದರೆ ಸಹಸ್ರ ಜಪ ಅಂದರೆ 100 ಆದರೂ ಮಾಡ್ಬೋದು, 1000 ಆದರೂ ಮಾಡ್ಬೋದು. ಅದನ್ನು ಮಾಡಿ ನಂತರ ಆ 4 ದಿಕ್ಕುಗಳು ಸ್ಥಾಪಿಸಿದಿರಲ್ವ ಆ ಕಲಶಗಳು, ಅದನ್ನು ಆ ಒಂದು ಏನು ಆ ಕಲಶದ ನೀರಿನಿಂದ ಆ ಯಂತ್ರಕ್ಕೆ, ಈ ಯಂತ್ರ ಅಂತ ಇಟ್ಕೊಳ್ಳಿದ್ದು, ಈ ಯಂತ್ರಕ್ಕೆ ಅದರಿಂದ ಆ ನೀರನ್ನ ಆ ಕಲಶಗಳಿಂದ ಇದಕ್ಕೆ ಅಭಿಷೇಕ ಮಾಡಿಸ್ಬೇಕು. ನೀವು ಅಭಿಷೇಕ ಮಾಡಾದ್ಮೇಲೆ ಅದಕ್ಕೆ
ನಂತರ ಆ 4 ಮೂಲೆ ಕೂಡ ನೀವು ಮನೆಯಲ್ಲಿ ಕೂತ್ಕೊಂಡಿರ್ತೀರ ಅಥವಾ ಎಲ್ಲಿ ಮಾಡಿರ್ತೀರೋ ಯಾವ ಜಾಗದಲ್ಲಿ ಪೂರ್ತಿ 4 ಮೂಲೆಯಲ್ಲಿ ಕೂಡ ಆ ಮನೆಗಳಲ್ಲಿ ಸ್ವಲ್ಪ ನೀರಿನ ಜಲದ ಅಭಿಷೇಕ ಮಾಡಬೇಕು. ನಂತರ ಈ ಮಂತ್ರಗಳೆಲ್ಲ ಹೇಳಿಕೊಂಡು ನೀವು ಪ್ರೋಕ್ಷಣೆ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಗಂಧ ಕುಂಕುಮ ಅರಿಶಿನ ಎಲ್ಲ ಈ ಒಂದು ಯಂತ್ರಕ್ಕೆ ಇಡಬೇಕು. ನೀವು ಯಂತ್ರ ಇಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ದೇವತೆ ಆಗಿರೋವಂಥ ಪ್ರಾಣ ಪ್ರತಿಷ್ಠೆ ಮಂತ್ರಗಳನ್ನ ಆ ಮಂತ್ರ ದೇವತೆಗೆ ಆಹ್ವಾನ ಮಾಡಿ ಒಂದು ಪ್ರತಿಷ್ಠಿತಗೊಳಿಸ್ಬೇಕು. ನಂತರ ಈ ಗಾಯತ್ರಿ ಯಂತ್ರ ಗಾಯತ್ರಿ ಮೂಲಕ, ಅಂದರೆ ಯಂತ್ರ ಗಾಯತ್ರಿದು ಒಂದು ಮಂತ್ರ ಬರುತ್ತೆ, ನಾನು ಮೊದಲೇ ಹೇಳಿದ್ದೆ, ಅದನ್ನು ಹೇಳಿ ನೀವು ಅದಕ್ಕೆ ಷೋಡೋಪಚಾರ ಎಲ್ಲ ಮಾಡಿ ಪೂಜೆ ಆದಮೇಲೆ ಇದಕ್ಕೆ ಹೇಗೋ ದೇವಸ್ಥಾನಕ್ಕೆಲ್ಲ ಬಂದಿರ್ತಾರೆ ಅಂಥವ್ರಿಗೆ, ಯಾರು ಬ್ರಾಹ್ಮಣರಿಗೆ, ಸೌಭಾಗ್ಯವತಿಯರಿಗೆ ಅಥವಾ ಸ್ತ್ರೀಯರಿಗೆ, ಕನ್ಯೆಯರಿಗೆ, ಅವ್ರಿಗೆ ಯಾವ್ದಾದ್ರು ಒಂದು ದಕ್ಷಿಣೆನ ಕೊಟ್ಟು ಕೈಯಲ್ಲಾದರೆ ಭೋಜನಗಳನ್ನ ಯಾವ್ದಾದ್ರು ಊಟ ತಿಂಡಿಗಳಿಗೆ ಯಾವ್ದಾದ್ರು ಒಂದು ವ್ಯವಸ್ಥೆ ಮಾಡಿ, ಆಗಲಿಲ್ಲ ಅಂದರೆ ಒಂದು ದಕ್ಷಿಣೆಯನ್ನು ಕೊಟ್ಟು ಅವರ ಆಶೀರ್ವಾದ ಪಡ್ಕೋಬೇಕು. ಇಲ್ಲಿ ಏನಾಗುತ್ತೆ, ಇದನ್ನು ನಿಮ್ಮ ದೇಹದಲ್ಲಾದರೂ ಧಾರಣೆ ಮಾಡ್ಕೋಬೋದು. ಇದು ನಮ್ಮ ದೇವಸ್ಥಾನದಲ್ಲಿ ಏನಾದ್ರು ಚಿಕ್ಕ ಪುಟ್ಟು ದೇವಸ್ಥಾನನೋ ದೊಡ್ಡ ದೇವಸ್ಥಾನನೋ ಗುಡಿನೋ ಅಲ್ಲಿ ಧಾರಣೆ ಮಾಡ್ಬೋದು. ಅಥವಾ ಇದನ್ನು ಯಾವುದಾದ್ರು ಒಂದು ಅಂಗಡಿ ವ್ಯಾಪಾರ ಆಗ್ತಾಯಿಲ್ಲ, ದೊಡ್ಡ ಒಂದು ಬಿಸ್ನೆಸ್ ಇದೆ, ಕಾರ್ಖಾನೆ ಇದೆ, ಅಂದರೆ ಫ್ಯಾಕ್ಟ್ರಿಗಳಿದ್ದಾವೆ, ದೊಡ್ಡ ಬಿಸ್ನೆಸ್ ಇದೆ, ಅಲ್ಲಿ ಹಾಕೋ ಏನು ನಮ್ಮ ಕೆಲಸ ಆಗ್ತಾಯಿಲ್ಲ ಅಂದಾಗ ಅಲ್ಲಿ ಕೂಡ ಇದನ್ನು ಫ್ರೇಮ್ ಹಾಕಿಸಿ ಅಲ್ಲಿ ಕೂಡ ಇಡ್ಬೋದು. ಇದನ್ನು ಧಾರಣೆ ಕೂಡ ಮಾಡ್ಬೋದು. ಈ ಒಂದು ಅದ್ಭುತವಾದಂಥ ಇದು ಸಾಕಷ್ಟು ಮಂತ್ರಗಳಿದ್ದಾವೆ. ಆ ಮಂತ್ರಗಳೆಲ್ಲ ಹೇಳಲಿಕ್ಕೆ ಇಲ್ಲಿ ಕಷ್ಟನೂ ಆಗುತ್ತೆ. ಲಾಸ್ಟಲ್ಲಿ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ಎಲ್ಲ ಹೇಳಾದಮೇಲೆ ಒಂದು ಕೈಯಲ್ಲಿ ಬಲಗೈಯಲ್ಲಿ ಒಂದು ಸ್ವಲ್ಪ ನೀರಿಟ್ಕೊಂಡು ಹೂವು ಅಕ್ಷತೆಗಳೆಲ್ಲ ಇಟ್ಕೊಂಡು ಈ ಒಂದು ಮಂತ್ರಗಳನ್ನ ಯಾವುದಾದ್ರು ಒಂದು ಮಂತ್ರನ, ಅದೇ ನೀವು ಮಾಮೂಲಿಯಾಗಿ ಹೇಳ್ತೀಯಲ್ಲ, ಅದ್ಯ ಶ್ರೀ ಬ್ರಹ್ಮಣೋ ದ್ವಿತೀಯ ಪ್ರಾರ್ತೆ ಶ್ರೀ ಶ್ವೇತಾವರ ಕಲ್ಪೆ ವೈವಸ್ವತೆ ಮನ್ವಂತರೆ ಅಂತ ನಾವು ಮಹಾಲಕ್ಷ್ಮಿದು ಹೇಳ್ತೀವಿ, ಆ ರೀತಿ ಅದನ್ನು ಹೇಳಿ ಆ ನೀರನ್ನ ಒಂದು ಪಾತ್ರೆಗೆ ಬಿಡಬೇಕು. ಅಥವಾ ಆ ರೀತಿ ಮಾಡಾದಮೇಲೆ ಅದಕ್ಕೆ ತುಪ್ಪವನ್ನು ಲೇಪಿಸ್ಬಿಟ್ಟು, ಕಾಗದದಾಗಿದ್ದರೆ ಆ ರೀತಿ ಮಾಡ್ಬೋದು, ಕಾಗದದೆಲ್ಲ ನೀವು ಇದರಲ್ಲಿ ಮಾಡ್ತೀವಿ ಅಂದರೆ ಹತ್ತಿರ ಹಾಕೋಂಗಿಲ್ಲ, ಧೂಪ ದೀಪ ತೋರಿಸಿ ಅದನ್ನು ನೀವು ಹಾಲು ಜಲ ಅಭಿಷೇಕ ಎಲ್ಲ ಮಾಡಾದಮೇಲೆ ಇದನ್ನು ಹಾಲು ಜಲ ಎಲ್ಲ ಹಾಕಿ ನೀವು ಏನು ಅಭಿಷೇಕ ಅದನ್ನು ಯಾರಿಗಾದ್ರೂ ಪ್ರಸಾದ ರೂಪ ಕೊಡ್ಬೋದು. ವೀಕ್ಷಕರೇ, ಇನ್ನೂ ಇದ್ರ ಬಗ್ಗೆ ಸಾಕಷ್ಟಿದೆ. ನಾನು ಮೊದಲೇ ಹೇಳ್ದಂಗೆ ನಿಮಗೆ ಒಂದೇ ಸರಿ ಇದು ಎಲ್ಲ ಹೇಳಿ ಕಷ್ಟ ಆಗುತ್ತೆ, ಸಾಕಷ್ಟು ಇದೆ. ಇದು ಪ್ರಾಣ ಪ್ರತಿಷ್ಠಾಪನಾ ಮಂತ್ರ ಕೂಡ ನಾನು ಮೊದಲೇ ಕೊಟ್ಟಿದ್ದೀನಿ. ಓಂ ಅಸ್ಯ ಶ್ರೀ ಪ್ರಾಣ ಪ್ರತಿಷ್ಠಾ ಮಂತ್ರಸ್ಯ, ಮೊದಲು ಗೊತ್ತಲ್ಲ, ಬ್ರಹ್ಮ ವಿಷ್ಣು ರುದ್ರ ಋಷಯ ಅಂತ ಅಂದ್ಬಿಟ್ಟು ಹೇಳಿದ್ದೆ, ಅದು ಸಾಕಷ್ಟು ಕೊಟ್ಟಿದ್ದೀನಿ. ಅದು ಕೊಟ್ಟಿಲ್ಲ ಅಂದರೆ ನೀವು ಕಾಮೆಂಟಲ್ಲಿ ಹಾಕಿದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ಯಾವುದಾದ್ರು ನಾನು ಕೊಡ್ತೀನಿ ಅಂತ ಹೇಳ್ತಾ, ಇನ್ನೂ ಸಾಕಷ್ಟು ಅದ್ರ ಬಗ್ಗೆ ತಿಳ್ಕೊಳ್ಳೋರಿದ್ದರೆ ಯಾವ ರೀತಿ ಮಾಡ್ಬೋದು ಅಂದರೆ, ಇದೆಲ್ಲ ಮಾಡ್ಕೊಳ್ಳೋಕ್ಕೆ ನಿಮಗೆ ಗುರುವಿನ ಅನುಮತಿ ಬೇಕು. ಗುರುವಿನ ಅನುಮತಿ ಇಲ್ಲದೆ ಏನೂ ಮಾಡಲಿಕ್ಕಾಗಲ್ಲ. ಇದು ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಸುಮ್ಮನೆ ನಾನು ಇಲ್ಲಿ ತೋರಿಸಿದರೆ ನಾನು ಹಾಗೆ ಮಾಡ್ತೀನಿ ಅಂತಂದರೆ ಕಷ್ಟ ಆಗುತ್ತೆ, ಅದು ಯಾವುದೇ ಕೆಲಸಕ್ಕೆ ಬರಲ್ಲ. ಗುರು ಅನುಮತಿ ಇಲ್ಲದೆ ಇದನ್ನು ಮಾಡಬೇಕಾಗುತ್ತೆ. ಇದನ್ನು ಮಾಡಿ ಇನ್ನೂ ಅದಕ್ಕೆ ಸಾಕಷ್ಟು ಇದೆ. ಅದ್ರ ಬಗ್ಗೆ ಈ ದೇವತೆಗಳ ಬಗ್ಗೆ ಇಡೋ ಅಂಥದ್ದು ಇದೆಲ್ಲ ಏನಪ್ಪ ಅಂದರೆ, ದೇವತೆಗಳು ನೀವು ಪ್ರತಿಷ್ಠಾಪನೆ ಮಾಡ್ತೀರಲ್ವಾ, ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ದೇವತೆಗಳ ಅಡಿಯಲ್ಲಿ ಇದನ್ನು ಇಡೋ ಅಂಥದ್ದು ನಿಮಗೆ ಆ ರೀತಿಯೂ ಇಡ್ಬೋದು. ಮತ್ತು ನಿಮಗೆ ನೀವು ನಿಮ್ಮ ಒಂದು ಕಷ್ಟಕ್ಕೆ ಅಥವಾ ನಿಮ್ಮ ಒಂದು ದೇಹ ರಕ್ಷಣೆ ಕೂಡ ನೀವು ಇದನ್ನು ಧಾರಣೆ ಮಾಡ್ಬೋದು. ಮನೆಯಲ್ಲಿ ಇಟ್ಟು ಕೂಡ ಫ್ರೇಮ್ ಹಾಕ್ಸಿ ಇದನ್ನು ಇಟ್ಕೋಬೋದು. ನಾನಿಲ್ಲಿ ಒಂದು ಸಿಂಪಲ್ಲಾಗಿ ಬರ್ತೋನಿ, ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ಅಂದರೆ ಹೆಂಗಿರುತ್ತೆ ಅಂತ ಕೇಳಿದ್ರು. ಹಾಗಾಗಿ ಈ ರೀತಿ ಅಂದರೆ ಇದರ ಮೇಲೆಲ್ಲ ನಾನಿನ್ನು ಸಾಕಷ್ಟು ಇದು ಪೂರ್ತಿ ಅಕ್ಷರಗಳಿರ್ತವೆ, ಅದನ್ನೆಲ್ಲ ಬರಿಬೇಕು, ತೋರಿಸ್ಬೇಕು, ಸುಮಾರು ಟೈಮ್ ಹಿಡಿಯುತ್ತೆ. ಹಾಗಾಗಿ ಒಂದು ಸಿಂಪಲ್ ಮುಂದಿನ ವೀಡಿಯೋದಲ್ಲಿ ನಾನು ಕೂಡ ಅದನ್ನು ತೋರಿಸ್ತೀನಿ. ವೀಕ್ಷಕರೇ, ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.